ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟಿಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಒಂದೂವರೆ ತಿಂಗಳ ಹಿಂದ್ಗಡೆ ದೆಹಲಿಯಲ್ಲಿ ಒಂದು ದೊಡ್ಡದಾಗಿರುವಂಥ ಪ್ರೊಟೆಸ್ಟು ಜನರ ಆಕ್ರೋಶಕ್ಕೆ ವೇದಿಕೆಯಾಗಿತ್ತು ರಾಷ್ಟ್ರ ರಾಜಧಾನಿ ದೆಹಲಿ. ಅಂದರೆ ಬೀದಿ ಬದಿ ನಾಯಿಗಳನ್ನು ಅಲ್ಲಿಂದ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ಇಟ್ಕೊಂಡು ಅಲ್ಲಿನ ಸ್ಥಳೀಯ ಸಂಸ್ಥೆಗಳು ಆ ನಾಯಿಗಳನ್ನು ಶಿಫ್ಟ್ ಮಾಡೋದಕ್ಕೆ ಶುರು ಮಾಡಿದರು. ಇದಕ್ಕೆ ಶ್ವಾನ ಪ್ರೇಮಿಗಳು ಸಾಕು ನಾಯಿ ಅಂದರೆ ಬೀದಿ ನಾಯಿಗಳಿಗೂ ಕೂಡ ಬದುಕುವಂಥ ಹಕ್ಕಿದೆ, ಆ ರೀತಿ ಮಾಡಬಾರ್ದು ಅನ್ನುವಂಥ ಒಂದು ದೊಡ್ಡ ಪ್ರೊಟೆಸ್ಟ್ಗಳನ್ನು ಮೆರವಣಿಗೆಗಳೆಲ್ಲವನ್ನು ಕೂಡ ಮಾಡಿದ್ದು ನಮಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ಈಗ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೆಂಗಳೂರಿನಲ್ಲೂ ಕೂಡ ಬೀದಿ ನಾಯಿಗಳನ್ನು ಶಿಫ್ಟ್ ಮಾಡೋದಕ್ಕೆ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧೀನದಲ್ಲಿರುವಂಥ 5 ನಗರ ಪಾಲಿಕೆಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಂದ ಆಗ್ತಾ ಇರುವಂಥ ಅವಾಂತರಗಳು, ಅನಾಹುತಗಳು ಎಷ್ಟಿದೆ ಅನ್ನುವಂಥದ್ದು ನಮಗೆ ಪ್ರತಿದಿನದ ನಮ್ಮ ಲೈಫ್ನಲ್ಲಿ ಗೊತ್ತಾಗ್ತಾ ಇದೆ. ನಾವೆಲ್ಲೋ ಒಂದು ಕಡೆ ಯಾವುದೋ ಒಂದು ಗಲ್ಲಿ ರಸ್ತೆಗಳಲ್ಲಿ ಬೈಕ್ ತೊಗೊಂಡು ಅಥವಾ ಕಾರ್ ತೊಗೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಹಿಂದ್ಗಡೆನೇ ಬಂದು ನಮ್ಮ ಮೇಲೆ ದಾಳಿ ಮಾಡುವಂಥ ಪ್ರವೃತ್ತಿಗಳಿರುವಂಥ ಭಾಳ ಅಗ್ರೆಸಿವ್ ಆಗಿರುವಂಥ ಬೀದಿ ನಾಯಿಗಳು ನಾವು ದಿನನಿತ್ಯ ನೋಡ್ತಾ ಇದ್ವಿ. ಇದರಿಂದ ಸಾರ್ವಜನಿಕರಿಗೆ ಭಾಳಷ್ಟು ಅನಾನುಕೂಲಗಳಾಗ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ದಾಳಿ ಮಾಡಿ ಸಾವಾಗಿರುವಂಥ ಘಟನೆಗಳಿದ್ದಾವೆ. ಕೈಗೆ ಕಚ್ಚಿಸ್ಕೊಂಡಿರುವಂಥದ್ದು, ದೇಹೇಡಿ ಪರಚಿಸ್ಕೊಂಡಿರುವಂಥದ್ದು ಸಾಕಷ್ಟು ಕಡೆಗಳಲ್ಲಿ ಈ ರೀತಿಯಾಗಿರುವಂಥ ಘಟನೆಗಳು ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ. ಇತ್ತೀಚೆಗಷ್ಟೇ ಕೂಡ್ಲು ಗೇಟ್ ಬಳಿ ಓರ್ವ ವೃದ್ಧನ ಮೇಲೆ ಬೀದಿ ನಾಯಿಗಳು ದಾಳಿಯಾಗಿ ಕಂಪ್ಲೀಟಾಗಿ ಆತನ ಮೈಯನ್ನು ಸಂಪೂರ್ಣವಾಗಿ ಪರಚಿಬಿಟ್ಟಿತ್ತು. ಆ ದಾಳಿಯ ಶಾಕ್ನಿಂದನೇ ಹಾರ್ಟ್ ಅಟ್ಯಾಕ್ ಆಗಿ ಆ ವ್ಯಕ್ತಿ ಸಾವನ್ನಪ್ಪುವ ಘಟನೆ ಕೂಡ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ನಡೆದಿತ್ತು. ಕೇವಲ ವೃದ್ಧರು ಮಾತ್ರ ಅಲ್ಲ, ಸಣ್ಣ ಪುಟ್ಟ ಮಕ್ಕಳನ್ನು ಮನೆಯ ಮುಂಭಾಗದಲ್ಲೇ ಆಟ ಆಡೋದಕ್ಕೆ ಬಿಡೋಕೆ ಆಗದೇ ಇರುವಂಥ ವಾತಾವರಣ ಬೆಂಗಳೂರಿನಲ್ಲಿ ಇರುವಂಥದ್ದು. ಸೊ ಹೀಗಾಗಿ ಇಡೀ ದೇಶದಲ್ಲಿರುವಂಥ ಬೀದಿ ನಾಯಿಗಳನ್ನು ಆಯಾ ಸ್ಥಳೀಯ ಸಂಸ್ಥೆಗಳು ಅವಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಸಾರ್ವಜನಿಕರಿಗೂ ಅನಾನುಕೂಲ ಆಗಬಾರ್ದು, ಬೀದಿ ನಾಯಿಗಳಿಗೂ ಕೂಡ ಅನಾನುಕೂಲ ಆಗಬಾರ್ದು, ಆ ರೀತಿಯಾಗಿರುವಂಥ ಕ್ರಮಕ್ಕೆ ಆದೇಶವನ್ನು ಸೂಚನೆಯನ್ನು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥದ್ದು. ಇದೀಗ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸೋದಕ್ಕೆ ಹೊರಟಿರುವಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಯ ವ್ಯಾಪ್ತಿಯ ಅಧಿಕಾರಿಗಳು ಇದೀಗ ಮೊದಲನೇ ಹಂತವಾಗಿ ಸರ್ಕಾರಿ ಕಚೇರಿ ಅಥವಾ ಶಾಲೆಗಳು ಅಥವಾ ಜನರು ಜಾಸ್ತಿ ಎಲ್ಲೆಲ್ಲಿ ಓಡಾಡ್ತಾರೆ ಇಂಥ ಪ್ರದೇಶಗಳಲ್ಲಿರುವಂಥ ಬೀದಿ ನಾಯಿಗಳನ್ನು ಕ್ಯಾಪ್ಚರ್ ಮಾಡಿ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಸಂಬಂಧ ಈಗಾಗಲೇ BWSS ಇರ್ಬೋದು ಅಥವಾ BMTC ಇರ್ಬೋದು, ಅದಕ್ಕೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಿರುವಂಥ ಇಲಾಖೆಗಳ ಜೊತೆ ಸಮನ್ವಯತೆಯನ್ನು ಸಾಧಿಸಿ ಬೀದಿ ನಾಯಿಗಳನ್ನು ಪತ್ತೆ ಮಾಡಿ ಶಿಫ್ಟ್ ಮಾಡೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ತೆರೆಮರೆಯಲ್ಲಿ ಶುರು ಮಾಡಿರುವಂಥದ್ದು. ಇದು ಬೆಂಗಳೂರಿನಲ್ಲಿರುವಂಥ ಒಂದು ಬಹುತೇಕ ಸಾರ್ವಜನಿಕರಿಗೆ ನಿಟ್ಟೆಸರು ಬಿಡುವಂಥ ವಿಚಾರ ಆದರೂ ಕೂಡ ಬೆಂಗಳೂರಿನಲ್ಲಿರುವಂಥ ಶ್ವಾನ ಪ್ರೇಮಿಗಳಿಗೆ ಇದು ಒಂದು ಆಕ್ರೋಶವನ್ನು ಕೆರಳಿಸುವಂಥ ಆ ಒಂದು ವಿಚಾರಕ್ಕೆ ದಾರಿ ಮಾಡಿಕೊಡ್ತಾ ಇರುವಂಥದ್ದು. ಈ ಒಂದು ಬೀದಿ ನಾಯಿಗಳನ್ನು ಪ್ರೀತಿಸುವಂಥ ಅಥವಾ ಅದನ್ನು ಪೋಷಣೆ ಮಾಡುವಂಥ ಸಾಕಷ್ಟು ಸಾರ್ವಜನಿಕರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅದಕ್ಕೂ ಕೂಡ ಬದುಕುವ ಹಕ್ಕಿದೆ ಅನ್ನುವಂಥದ್ದು ಅವರ ವಾದ. ಖಂಡಿತ ಅವರು ಹೇಳುವಂತೆ ಬೀದಿ ನಾಯಿಗಳಿಗೂ ಕೂಡ ಬದುಕುವ ಹಕ್ಕಿದೆ. ಆದರೆ ಸಾರ್ವಜನಿಕರ ಮೇಲೆ, ಮಕ್ಕಳ ಮೇಲೆ, ವೃದ್ಧರ ಮೇಲೆ ದಾಳಿ ಮಾಡಿ ಅದು ಉಂಟು ಮಾಡುವಂಥ ಆ ಒಂದು ಇಂಪ್ಯಾಕ್ಟನ್ನು ಕಡಿಮೆ ಮಾಡೋದಕ್ಕೆ ಈ ರೀತಿಯಾಗಿ ನಾವು ಮಾಡ್ತಿದ್ದೀವಿ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ನ್ಯೂಸ್ 18 ಜೊತೆ ಮಾತನಾಡ್ತಾ ಹೇಳ್ತಾ ಹೋದರು. ಇದೀಗ ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ಇದೆ. ಹೀಗಾಗಿ ನಾವು ಅನಿವಾರ್ಯವಾಗಿ ಅತಿ ಹೆಚ್ಚು ಜನ ಓಡಾಡುವಂತಂದರೆ ಜನನಿ ಬಿಡ ಪ್ರದೇಶ ಎಲ್ಲೆಲ್ಲಿದೆಯೋ ಮತ್ತು ಮುಖ್ಯವಾಗಿ ಸರ್ಕಾರಿ ಕಚೇರಿಗಳು, ಆಮೇಲೆ ಶಾಲೆಗಳು, ಸ್ಕೂಲ್ ಕಾಲೇಜುಗಳು, ಮಕ್ಕಳು ಎಲ್ಲೆಲ್ಲಿ ಜಾಸ್ತಿ ಓಡಾಡ್ತಾರೆ, ಜನರು ಎಲ್ಲಿ ಶಾಪಿಂಗಿಗೆ ಅಂತ ಓಡಾಡ್ತಾರೆ, ಇಂಥ ಪ್ರದೇಶದಿಂದ ಬೀದಿ ನಾಯಿಗಳನ್ನು ಪತ್ತೆ ಹಚ್ಚಿ ಅಂಥ ಬೀದಿ ನಾಯಿಗಳಿಗೆ ಬೇರೆ ಜಾಗದಲ್ಲಿ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಈ ಸ್ಥಳಾಂತರ ಮಾಡೋದಕ್ಕೂ ಮುನ್ನ ಈ ಒಂದು ಬೀದಿ ನಾಯಿಗಳನ್ನು ಸೆರೆ ಹಿಡಿದ ಬಳಿಕ ಅದಕ್ಕೆ ಆ್ಯಂಟಿ ರೇಬಿಸ್ ಆಗಿರ್ಬೋದು ಅಥವಾ ಆ್ಯಂಟಿ ಬರ್ತ್ ಕಂಟ್ರೋಲ್ ಆಗಿರೋ ಅಂದರೆ ಸಂತಾನೋತ್ಪತ್ತಿ ಹರಣ ಚಿಕಿತ್ಸೆಯನ್ನು ಕೂಡ ಕೊಟ್ಟು ಆಪರೇಷನ್ಗಳನ್ನು ಕೂಡ ಮಾಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ದೆಹಲಿಯಲ್ಲಿ ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಎಂಥ ಜನಾಕ್ರೋಶಕ್ಕೆ ಕಾರಣ ಆಗಿತ್ತು ಅನ್ನುವಂಥದ್ದು ನಾವು ನೋಡಿದ್ವಿ. ಹೀಗಾಗಿ ಬೆಂಗಳೂರಿನಲ್ಲಿ ಈ ಒಂದು ಪ್ರಕ್ರಿಯೆ ಶುರು ಆದಮೇಲೆ ಬೆಂಗಳೂರಿನಲ್ಲೂ ಕೂಡ ಈ ಥರ ಆಗುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಒಂದು ವೇಳೆ ಆದರೆ ಇದನ್ನು ಯಾವ ರೀತಿಯಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳ ಅಧಿಕಾರಿಗಳು ನಿಭಾಯಿಸ್ತಾರೆ ಅನ್ನುವಂಥದ್ದು ಭಾಳಷ್ಟು ಕುತೂಹಲಕಾರಿ ಸಂಗತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.